ಅವನಿಯದಿ ರಣ ಹೊಡಿಯೋಕ್ಕೆ ಏನು ಊರಿತನ. ಇವನು ಸೈ ರಾಜ್ಯಕ್ಕೆ ಇಲ್ಲಿದ್ದವ. ಯಾರು ನೋಡಿದ್ರೆ ಏನು ಭಾಳ ಜಾಗ್ರತೆ ಇವ. ಒಂದು ದಿನನೂ ಹಾಳು ಮಾಡೋವಲ್ಲ, ದಿನ ಬಿಡದೆ ಔಷಧಿ ಹೊಡಿತಾನೆ ಅನ್ಬೇಕು. ನಾಳೆ ಏನಾರು ಒಂಚೂರು ವಾರ ಆಯ್ತು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರು ಸಾಕು, 2 ದಿನ ಮನೇಲಿ ಮುಲುಗ್ದಲಿಂದ ಹೇಳಲ್ಲ. ಹಾಗೆ ಮುಲುಗ್ಯಾರು ಸತ್ನನ ಆತ್ಲಿಗೆ ಏನು ಗತಿ ಸಾಯದು. ನಮ್ಮ ಜೀವ ತಿಂತಾನಲ್ಲ. ಪಾಪಣ್ಣ ಇಲ್ಲಿ ನಿಂತ್ಕ, ಹೋಗ್ಬೇಡ, ಮುಂದೆ ಹೋಗ್ಬೇಡ. ಏನು ಜೀವ ಬಾಧೆ ಆಗಿದೆ ನಿಂಗೆ? ಅವ ಇಲ್ಲಿ ಎಂತಕ್ಕೆ ಬತ್ತಾನ? ಈ ಥರ ನೀರು ಹೋತಾ ಅದೇ ಹಂಗಾರೆ ಅವ್ನು ಹೊಳೆ ದಾಟಕ್ಕೆ ಅವನಿಗೆ ಎಂತ ಆಗ್ಯದ? ಹೊಳೆ ದಾಟ್ಲ? ನೀ ಏನೇ ಹೇಳು, ಏನು ಅಂಗಡಿಗೆ ಹೋಗೇನೆ ಸೀದಾ ದುಡ್ಡು ಕೊಟ್ಟಿದ್ದನ್ನು ಹೇಳಿ ನೀನು. ಅಲ್ಲಿ ನೀ ದುಡ್ಡು ಕೊಡ್ಬೇಕು ಅನ್ನೋದೇ ಇಲ್ಲ. ಈ ದಿನದಲ್ಲಿ ಅವನಿಗೆ ಯಾರು ಬೇಕಾದ್ರೂ ದುಡ್ಡು ಕೊಡ್ತಾರೆ. ಅಂಗಡಿಗೆ ಹೋಗಿ ಕೂತ್ಕೊಂಡನ ಎಂಥದ ನಾವಿಲ್ಲೇ ಮಾಡ್ತಿದ್ದೀನಿ. ಏನು ಗತಿ ಸಾಯದ ಮಾರಯ್ಯ. ಈಗ ಯಾರಿಗಾರು ಫೋನ್ ಮಾಡಿ ಕೇಳೋಣ ಅಂದ್ರೆ ಮತ್ತೆ ಸುಮ್ಮನೆ ನಾವೇ ಗುಲ್ ಮಾಡ್ದಂಗೆ ಆಗ್ತದೆ. ನಿತ್ಕೋ ಅಲ್ಲಿ ಅಂತೀನಿ ಪಾಪಣ್ಣ. ಅಲ್ಲ ಗುಂಡಪ್ಪಣ್ಣ ಚೂ ತಡೀರಿ ಇಲ್ಲಿ. ಒಳ್ಳೆ ಆ ಕಡೆ ನೋಡಿ ಕೆಂಪು ಎಂಥದ ಒಳ್ಳೆ ಆ ಗಿಡಕ್ಕೆ ಸಿಕ್ಕಾಕಿಂಡದಲ್ರಿ. ಕೆಂಪು ಟವಲ್ಲೊಂದು ಎಷ್ಟೊತ್ತಿಗೂ ಅವ್ನ ಹೆಗ್ಲ ಮೇಲೆ ಇರ್ತಿತ್ರಿ. ಅಯ್ಯೋ ಗುಂಡಪ್ಪಣ್ಣ, ನಂಗೆ ಯಾಕೋ ಭಾಳ ಹೆದರಿಕೆ ಆಗ್ತದಲ್ರಿ. ಮಾರಯ್ಯ ಪಾಪಣ್ಣ, ನೀ ಸುಮ್ಮನಿರು. ನೀ ಹೆದರೋದಲ್ದೆ ನನ್ನ ಜೀವ ಹಾರಿಸ್ಬೇಡ. ಎಲ್ಲ ಎಂತದ? ಎಲ್ಲಿ ಕೆಂಪು ಕಾಣ್ತು ಮಾರಯ್ಯ ನಿಂಗೆ? ಅಲ್ಲ ಮುಂದೆ ಹೋಗ್ಬೇಡ ಮಾರಯ್ಯ, ಇಲ್ಲೇ ನಿಂತ್ಕೊಂಡು ತೋರ್ಸ. ಏನು ನಂಗೇನು ಕಣ್ ಕಾಣಲ್ಲನಾ? ಎಲ್ಲಿ ಕೆಂಪು ಎಲ್ಲಿ ಕಾಣ್ತಾ ಇದೆಯಾ? ಅಲ್ಲಿ ನೋಡಿ ಅಲ್ಲಿ ಇದು ಮರದ ಹೇರೆನೆ ಎಂಥದ್ದು ಒಂದು ಸಿಕ್ಕಾಕಿಂಡದಲ್ರಿ. ಅದಕ್ಕೆ ಎಂಥದ್ದು ನೇತು ಬಿದ್ದದಲ್ಲ ಕೆಂಪಗೆ, ಟವಲ್ಲೇ ಅಲ್ಲನ್ರಿ ಅದು. ಓ ಸುಮ್ಮನಿರು ಮಾರಯ್ಯ, ನಿನ್ನ ಮಾತು ನಂಬ್ಕೊಂಡು ನಾನು ಎಲ್ಲಿ ಎಂತ ಸೀರೆ ಹೊರತುಂಡಲ್ಲ ಅದು ಟವಲ್ ಅಂತೆ. ನಾನು ನೋಡೀನಿ ಅವನ ಟವಲ್ ಈ ಬಣ್ಣ, ಇನ್ನೂ ಅಚ್ಚು ಕೆಂಪು ಅವನು. ಅದಲ್ಲ ಮಾರಯ್ಯ, ನೀನು ನೋಡಿ ನೀನು ಆಚೆಗೆ ಹೋಗೋಣ ಬಾ. ಪಾಪ ಹೋಗೋಣ ನಡಿ. ಯಾರಿಗಾರು ಒಂಥರ ಗುಮಾನ್ ಬರ್ತದ ಹಳ್ಳದ ದಂಡೆಲಿ ಈ ಥರ ಎಂತ ಓಡಾಡ್ತಿದ್ದಾರೆ ಅಂತ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೂ ನಮ್ಮನ್ನೇ ಹಿಡ್ಕೋತಾರೆ. ಇವರೇ ದುಡ್ಡಿಡ್ಗೆರೇನ ಅಂತ ಹೇಳಿದ್ರೆ ಆ ಶೇಖರ್ ಒಬ್ಬ ಮಧ್ಯೆ ಬಂದರೂ ಸಾಕು, ಹಾಗೆ ಹೇಳ್ತಾನೆ ಬೇಕಾದ್ರೆ ನೋಡು. ಅಲ್ಲಿ ಮೇಲೆ ಪ್ರಭಾಕರನ್ ಗೆದ್ದೆ ಹೊಳಿಕೆ ಆಗ್ತಾ ಇದೆ ಮಾರಯ್ಯ. ಅಲ್ಲಿ ನಿಂತಾನೆ ಅವನದು ಬದಿಯಿಂದ. ಅವನ ಕಿವಿಗೆ ಅಂತಾರು ಬಿದ್ದರೂ ಮತ್ತೆ ಬಿಡು, ಫಸ್ಟ್ ಹೋಗಿ ಹೆಂಡತಿ ಹತ್ರ ಹೇಳ್ತಾನೆ. ಹೆಂಡತಿ ಅದಕ್ಕೆ ಗೊತ್ತಾಯ್ತು ಅಂದ್ಬಿಟ್ರೆ ಟಿ ವಿನಾಗ ಗೊತ್ತಾಗೋದೇ ಬೇಡ. ಉದ್ದೇಶ ಇದನ್ನು ಹೇಳೋಕ್ಕಾಗಿ ಎಲ್ಲರ ಮನೆಗೂ ಒಂದೊಂದು ಟ್ರಿಪ್ ಹೋಗಿ ಬರ್ತದೆ ನೋಡ್ಬೇಕಾರೆ. ಪ್ರಭಾಕರ ಅದು ಗುಂಡಪ್ಪಣ್ಣ ಪಾಪಣ್ಣ ಅಲ್ಲನಾ ಅಲ್ಲಿ ಹಳ್ಳದ ದಂಡೆಯಲ್ಲಿ ನಿಂತಾರಲ್ಲ? ಹ್ಞೂ ಗುಂಡಪ್ಪಣ್ಣ ಪಾಪಣ್ಣ ಅಣ್ಣಯ್ಯ ಅದು. ಎಂತ ಮಾಡ್ತಾ ಇದ್ದಾರೆ ಇಷ್ಟೊತ್ತಿನಲ್ಲಿ ಹಳ್ಳದ ದಂಡೆಯಲ್ಲಿ? ಮೇಲಿಂದ ಹಳ್ಳದ ಕಡೆ ನೋಡ್ತಾನೆ ಬಂದ್ರಪ್ಪ. ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ. ಹ್ಞೂ ನಾನು ನೋಡ್ತಾನೆ ಇದ್ದೆ, ಅದೇ ಜ್ಞಾನ ಮಾಡ್ತಿದ್ದೀನಿ ನಾನು. ವಯ್ಯಂತಕ್ಕೆ ಬಂದರೆ ಕೂಣಿ ಗೀಣಿ ಹಾಕ್ಯಾರ. ಕೂಣಿ ಹಾಕಿದ್ರು ಇವರು ಅದು ಏನು ತಂದು ಕೊಟ್ಟಲ್ಲ, ಮಾದಪ್ಪ ಮಾವನೇ ತಂದು ಕೊಟ್ಟದು. ಬಿಚ್ಚಕ್ಕೂ ಅವರೇ ಬರೋದು. ಅದು ಇಷ್ಟೆಲ್ಲ ನೀರು ಹೋಗೋಷ್ಟೊತ್ತಿಗೆ ಅವ್ರು ಕಟ್ಟಕ್ಕೆ ಬರೋಲ್ಲ. ಎಂತ ಆಗ್ಯದ ಮಾರ. ದನ ಗಿನ ಏನಾರು ಹಳ್ಳ ಹಾರೇವ. ಅಲ್ಲ ಮೊನ್ನೆ ಒಂದು ಎಮ್ಮೆ ಮಣ್ಕ ಬಿದ್ದು ಕಾಲು ಮುರ್ಕೊಂಡದೆ ಅಂತಿದ್ರು. ಕಡಿಕೆ ಅದೇನಾರು ಹೆಚ್ಚು ಕಮ್ಮಿ ಆಗಿ ಟಿಲ್ಲರಲ್ಲಿ ತಂದು ಇಲ್ಲೇ ತೇಲ್ಬಿಟ್ರೇನು ಹೋತ ಎಲ್ಲರೂ ಸಿಕ್ಕಾಕಿತ್ತ ಅಂತ ನೋಡ್ತಾ ಇದ್ದಾರೆ. ಅಯ್ಯೋ ಬೇರೆಯವರಿಗಾದ್ರೂ ಹೇಳ್ತಾರೆ ಮತ್ತೆ. ಯೋ ತೆಗಿ ಮಾರಯ್ಯ ನೀನೊಬ್ಬತ್ಲೆ. ಆಳು ಮಂಡೆ ಅಂದ್ರೆ ಆಡು ಮಂಡೆನೆ. ಎಂತ ಎಮ್ಮೆ ಮಣ್ಕ ಇಲ್ಲಿ ತನಕ ತರೋದಂದ್ರೇನು ಅದೇನು ಹುಡುಗಾಟ್ಗಿ ನನ್ನ ಕೈಯಲ್ಲಿ ನೆಲೆಸ್ಕಿ ಬರೋದಾ? ಟಿಲ್ಲರ್ ಹಿಂಗೆ ಒಂದು ಅಚ್ಚಿಗೆ ಸ್ವಾಟದ ದಿಡ್ಗಿ ಮೀಯಿಂದನೂ ಅಚ್ಚಿಗೆ ಒಲಿ ತನಕ ಮಾತ್ರ ಬರೋದು ಆ ಟಿಲ್ಲರು. ಅಲ್ಲಿಂದ ಇಲ್ಲಿಗೆ ಹೊತ್ಕೊ ಬರೋದು ಹೌದಾ? ಹಳ್ಳದಲ್ಲಿ ತೇಲ್ಬಿಡೋಕ್ಕೆ ಇಲ್ಲಿ ತನಕ ಹೊತ್ಕೊ ಬರೋ ಬದಲು ಅಲ್ಲೇ ಗುಂಡಿ ತೆಗೆದು ಒಗಿಯೋಕ್ಕಾಗಲ್ಲ. ಮಾತಾಡ್ತಾನೆ ಎಮ್ಮೆ ಮಣ್ಕ ಅಲ್ಲ. ಯಾರು ಎಂತ ಇದಾಗಿದೆ ಅಂತಲೇ ಗೊತ್ತಾಗಲ್ಲಪ್ಪ. ಯಾರು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡಾರನ್ನ ಕಡೆಗೆ. ಅಲ್ಲ ಅವ್ನು ಯಾವ ಥರದ ಮನುಷ್ಯ ಮಾರ. ಇಂಥ ಇದರಲ್ಲಿ ಯಾಕೆ ಹಳ್ಳ ದಾಟಕ್ಕೆ ಹೋದ? ಅಲ್ಲ ಅವಾಗ ಇಷ್ಟು ಇರಲ್ಲ.
ಈಗ ಹಳ್ಳ ಇಷ್ಟ ಆಗಿದ್ರೆ ಅವಾಗ ಸ್ವಲ್ಪನೇ ಇತ್ತು, ಎಲ್ಲಾರು ದಾಟ್ತಾ ಇದ್ದಂತನೇ ನೀರು ಜಾಸ್ತಿ ಬಂತು. ಎಂಥದ್ದು ಗುಂಡಪ್ಪಣ್ಣ, ನಂಗೆ ಯಾಕೋ ಭಾಳ ಹೆದ್ರಿಕಾದಂಗೆ ಆಗ್ತದೆ. ಪಾಪಣ್ಣ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಎಂತ ಈ ಇದರಲ್ಲಿ ಎಂತ ದಾಟ್ತಾನವ? ಹಳ್ಳ ದಾಟ್ತಾನ ಮತ್ತೆಂತಾರ ಕೊಚ್ಚಿ ಇಳಿಸೋದು ಅಷ್ಟೇ ಯಾವ. ಅಯ್ಯೋ ನಾ ಹಂಗಿದ್ರು ದಾಟ್ತೀನಿ ಹಿಂಗಿದ್ರು ದಾಟ್ತೀನಿ ಅಂತ ದಾಟ್ತಾನ ಮತ್ತೆಂತಾರ. ಇಲ್ಲಿ ಬಂದು ನೋಡೇನೆ ಹಳ್ಳ ಹಿಂಗೆ ತುಂಬಿತ್ತಲ್ಲ, ಅವಾಗ ಕಮ್ಮಿ ಇತ್ತು ಅಂದ್ರೆ ಅದು ಹೆಂಗೆ ಅದು ಕಮ್ಮಿ ಇರೋದು? ನಿನ್ನೆ ಕತ್ಲೆಯಿಂದ ಆನಮನಿ ಮಳೆ ಹೊಡಿತಾ ಇದೆ, ಕಮ್ಮಿ ಆಗೋದು ಹೆಂಗೆ? ಹಿಂಗೆ ಇತ್ತು ನೋಡೇನೆ ವಾಪಸ್ ಹೋಗೇನೆ. ಹೋಗೋಷ್ಟೊತ್ತಿಗೆ ಯಾರೋ ಅಂಗಡಿ ಕಡೆ ಹೋಗ್ರು ಸಿಕ್ಕಿರೇನೋ ಅವ್ರ ಜೊತೆ ಸೀದಾ ಅಂಗಡಿಗೆ ಹೋಗೇನೆ. ನೋಡ್ಬೇಕಾರೆ ಬರೆದು ಕೊಡ್ತೀನಿ ನಾನು. ನಾವು ಸುಮ್ಮನೆ ಹಚ್ಚಿಗೆ ಹೋಗೋಣ ಪಾಪಣ್ಣ. ಒಳ್ಳೊಳ್ಳೆ ಜನನೇ ನಿಂತಿದ್ದು. ಶ್ರೀನಿವಾಸ ಅಲ್ಲನದು ಹೊಳಿಕೆ ಮಾಡ್ತಿರೋದು? ಅವು ಶ್ರೀನಿವಾಸನೇ. ಮತ್ತು ಎತ್ತಲ್ಲಿ ಯಾರು ಇದು ಮಾಡಲ್ಲ. ಎರಡು ಒಳ್ಳೆ ಗಿರಾಕಿನೇಯ. ಹಿಂಸರು ಅಲ್ಲ, ಗಣಸರು ಅಲ್ಲ, ಆ ಥರದವು. ಈಗೇನಾರು ಇಲ್ಲ ಬಂದು ಒಂದು ಚೂರು ಸೂಕ್ಷ್ಮನ್ ಗೊತ್ತಾದ್ರೂ ಸಾಕು, ಇಡೀ ಊರಿಗೆ ಬ್ಯಾಡ್ದಿದ್ದೆ ಎಲ್ಲ ಹೊಪ್ಸಿಡ್ತಾರೆ. ನಾವು ಸುಮ್ಮನೆ ಹಚ್ಚಿಗೆ ಹೋಗೋಣ ನಡಿ ಪಾಪಣ್ಣ. ನೋಡು ಏನಾರು ಈ ಕಡೆ ನೋಡ್ತಾ ಇದಾರ, ಅವರಷ್ಟು ಕೆಲಸ ಮಾಡ್ತಾ ಇದಾರ ಅಂತ ನೋಡ್ತಾರಪ್ಪ. ಅಯ್ಯೋ ನೋಡದೆ ಇರೋ ಜನನ. ಓ ಗುಂಡಪ್ಪಣ್ಣ, ಇಬ್ಬರು ಇತ್ಲಾಗೆ ನೋಡ್ತಾ ಇದ್ರು ಮಾರ್ರ. ನಾನು ಅತ್ಲಾಗೆ ತಿರುಗಿಬಿಟ್ಟೆ. ನಾವಿಲ್ಲಿ ಬಂದಿದ್ದೆ ಅಲ್ಲ, ಅಲ್ಲಿ ಹಿಂಗೆ ಹೊಳಕ್ಕೆ ಹೊಡಿತೀವಿ ಗೊತ್ತಾದಕ್ಕೂ ಅತ್ಲಾಗೆ ತಿರುಗಬೇಕಿತ್ತು ರೀ ಗುಂಡಪ್ಪಣ್ಣ. ಎಂಥರ ಆಗಲಿ ನಾವೀಗ ಹೋಗೋಣ, ಸುಮ್ಮನೆ ಹೋಗೋಣ ನಡೀರಿ. ಅಲ್ಲ ಇವನ್ನೀಗ ಅಂತ ಮಾಡೋದು ಎಲ್ಲಂತ ಹುಡ್ಕೋದ್ರಿ? ಹಂಗಾರೆ ಎಲ್ಲೂ ಹುಡ್ಕೋದು ಬೇಡ. ಹೋದವನೇ ಬೈಕ್ ತೊಗೊಂಡು ಸೀದಾ ಅಂಗಡಿ ಕಟ್ಟೆ ಹತ್ರ ಹೋಗು. ಅಲ್ಲ ಅವನು ಇಲ್ಲ ಅಂದ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕಿತ್ತೀನಿ ನೋಡ್ಬೇಕಾರೆ. ಗುಂಡಪ್ಪಣ್ಣ, ನೀವು ಮೀಸೆ ಬೋಳ್ಸ್ಕೊಳೋದು ಬೇಡ, ಎಂಥದ್ದು ಬೇಡ. ನಿಮ್ಮ ಬಾಯಾರಿಕೆ ಹಂಗೆ ಅವ್ನು ಸಿಕ್ಕಿದ್ರೂ ಸಾಕು ಮಾರ್ರ. ಯಾವುದಾದ್ರೂ ಸತ್ಯದಿಂದ ಅವ್ನು ಹಳ್ಳವನ್ನು ದಾಟದೆ ಹೋಗೋ ಅಂಗಡಿಯಲ್ಲೋ ಮನೆಯಲ್ಲೋ ಎಲ್ಲರೂ ಇದ್ದರೂ ಸಾಕು. ದೇವ್ರೆ, ನಂಗೆ ಏನು ಗ್ರಾಚಾರ ಕೆಟ್ಟಿತ್ತು ಮಾರ್ರ. ನಾನು ಹಿಂಗೆ ಹಠ ಮಾಡಿ ನಮ್ಮ ಅಪ್ಪ ಹೇಳ್ದಂಗೆ ಅತ್ಲಾಗ ಇಲ್ಲೇ ನಮ್ಮನೇಲೆ ಹೊಡಿ ಅಂತ ಹೇಳಿದ್ರಾರು ಹೇಳ್ಬೋದಿತ್ತು. ಅರ್ಧ ನಮ್ಮ ಅಪ್ಪ ಮಾರ ಯಾವ ಕೆಲಸ ಮಾಡೋಕ್ಕೆ ಹೋದ್ರು ಹಿಂಗೆ ಅಡ್ಡ ಬಾಯಿ ಹಾಕೋದು ಅಂದರೆ ಹೇಳ್ತಿದ್ದೀನಿ. ಹಿಂದೆ ಅವನೇ ಔಷಧಿ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ಹಂಗೇನು ಇದು ಮಾಡಬಾರ್ದು ಅಂತ. ಅಲ್ಲ ನಾ ಹೇಳಲ್ಲ ಬಿಡಿ, ಮನಸ್ಸಲ್ಲೇ ಜ್ಞಾನ ಮಾಡಿದ್ದು. ಹೇಳಿದ್ರು ಮತ್ತೆ ನಾನು ಅಲ್ಲಿ ಮತ್ತೊಂದು ಥರ ಇದು ಮಾಡ್ತಿದ್ರೇನು? ಅದು ಎಂತಕ್ಕೆ ಆ ಥರ ಹಠ ಮಾಡಿದ್ರೆ ಏನೋ ನೋಡಿ ಇವತ್ತು. ಒಂದು ಹೇಳು ಒಂದು ಬಿಡ್ಲ. ಅಯ್ಯೋ ದೇವ್ರೆ, ಏನು ಮಾಡೋಣ ಈಗ? ಹೋಗೋಣ ನಡಿ. ಇಲ್ಲಿ ನಿಂತ್ಕೊಂಡು ಮತ್ತೆ ಎಂತ ಮಾಡೋದ? ಓ ಗೊತ್ತಾದನಲ್ಲ ಮರಯ್ಯ, ಈ ಕಡೆನೇ ಗೊತ್ತಾದನೆ. ಕೇಳಕ್ಕೆ ಬರೋದು ನೋಡ್ರ, ಸಿಕ್ಕಂಡು ಬಂದಂಗೆ ಆಗ್ತದೆ. ಅವನು ಕಂಡು ನನ್ನ ಮೈ ರೂಮೆಲ್ಲ ನೆಟ್ಟಗಾಗ್ತದೆ ನೋಡು. ಸುಮ್ಮನಿರಿ ನೀವೆಂತ ಮಾತಾಡಬೇಡಿ, ನಾನೇ ಹೇಳ್ತೀನಿ, ಸುಮ್ಮನಿರಿ. ಅಲ್ಲ ಪಾಪಣ್ಣಣ್ಣ, ಗುಂಡಪ್ಪಣ್ಣ ಎತ್ಲಾಗ ಹೋದ್ರೆ ನೀವು ಹಳ್ಳದ ದಂಡೆಯಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಿ? ಎಂತ ಮೀನ್ಗೀನು ಕಡಿಬೇಕಂತ ಬತ್ತಿದ್ದೀರಾ ಹೆಂಗೆ ಈಗ? ಅಲ್ಲ ಇದು ಒಳ್ಳೆ ಕಥೆ ಆಯ್ತಲ್ಲ ಮರಯ್ಯ. ಮೀನು ಕಡಿಯೋದಾದ್ರೆ ಮಾತ್ರ ಹಳ್ಳದ ದಂಡಿಗೆ ಬರ್ಬೇಕಾ? ಬೇರೆ ಎಂತ ಕೆಲಸ ಇರಲ್ಲ? ಎಂಥ ಕೆಲಸನಪ್ಪ? ಹಳ್ಳ ಈ ನಮ್ನಿ ತುಂಬ ಹರಿತಾ ಇದೆ, ಹಳ್ಳದ ದಂಡೆಯಲ್ಲಿ ನಿಂತ್ಕೊಂಡ ಎಂಥ ಕೆಲಸ ಮಾಡ್ತಿದ್ದೀರಾ ಏನಪ್ಪ? ನಿಮ್ಮ ಗದ್ದೆ ಒಂಚೇನಲ್ಲ ಅದ? ಎಂಥದಪ್ಪ, ಎಂತ ಹುಡುಕ್ತಿದ್ದೀರಿ? ಹುಡ್ಕೋದು ಎಂತ ಮಾರಯ್ಯ, ನಮ್ಮ ದನಿನ ಮಣಗಳು 2 ಬೋರ್ಲ ಇದ್ಲಿಗೆ ಯಾರು ಬಂದವನು ಅಂತ ನೋಡ್ತಾ ಬಂದು ಹಂಗೆ ಮಾತಾಡ್ತಾ ಹಳ್ಳ ನೋಡೋಣ ಎಷ್ಟು ಇದಾಗ್ತದೆ ಅಂತ ಹಂಗೆ ಇದು ಮಾಡ್ತಾ ನಿಂತಿದ್ದು ಅಷ್ಟೇ. ಹುಡ್ಕೋದೆ ಅಂತ ಇಲ್ಲ. ಎಂತ ಹೊಳಕೆ ಶುರು ಆಗೋತಲ್ಲ ಮಾರಯ್ಯ ನಿಂದ. ಶುರು ಆಗೋತು ಅನ್ನೋಕ್ಕೆ ಎಷ್ಟು ದಿವಸ ಅದೇ? ಶುರುನೂ ಅವತ್ತೇ, ಮುಗಿಯೋದು ಅವತ್ತೇ. ಎಲ್ಲರದು ಆಗಿದೆ ನಮ್ಮೂರಲ್ಲಿ. ನಂದು ಒಬ್ಬಂದೇ ಬಾಕಿ ಉಳಿದಿದ್ದು. ನಿಮ್ಮದೆಲ್ಲ ಹೊಳಕೆ ಆತಾ? ಇಲ್ಲ, ನಾವು ಹೊಳಕೆ ಮಾಡಲ್ಲ. ಊಟದಿಂದೇ ಒಂದು ಸಾಲು ಜಾಸ್ತಿ ಮಾಡೋದಷ್ಟೇ, ಹೊಳಕೆ ಮಾಡೋದು ಬಿಟ್ಟಿದ್ದು ನಾನು.
ನೋಡಿ ನೋಡಿ ಪಾಪಣ್ಣ, ಒಂಚೂರು ಹೊಳವಾಗಿದೆ ಮಾರಯ್ಯ, ದಾಟ್ಗಿಣನ. ಮನೆ ಕಡೆ ಬರೋನಾ ಪ್ರಭಾಕರ? ಹ್ಞೂ ಹ್ಞೂ, ಮನೆಗೆ ಬರ್ತೀನಿ. ಸಣ್ಣ ಎತ್ತಿನ ಕಣ್ಣಿ ಹೊಡಿತಾ ಇದ್ದಾರೆ, ಎಲ್ಲ ಒಂಚೂರು ಇದು ಮಾಡಿಕೊಟ್ಟು ಅವ್ರನ್ನ ಹತ್ಲಾಗ ಕಳಿಸ್, ನಾ ಇತ್ಲಾಗ ಬರ್ತೀನಿ. ಎಂಥದ್ನೂ ಹುಡುಕ್ತಾ ಇದ್ದಾರೆ. ನನ್ನ ಹತ್ರ ಸುಳ್ಳೇ ಹೇಳ್ತಾರೆ. ದನಿಯನ್ ಮಾಡ್ಕ ಇಲ್ಲೆಲ್ಲಿ ಬರೋಕ್ಕೆ ಕೂತದೆ ಈಗ? ಸುತ್ತ ಕಡೆ ಬೇಲಿ ಆಗಿದೆ, ಎಲ್ಲಿಗೆ ಬರ್ತದೆ? ಎಲ್ಲಿಂದ ಬರ್ತದೆ? ಓ, ನಂಗೆ ನೆನಪೇ ಆಗಲೇ ಕೇಳಿಬಿಡ್ಬೇಕಿತ್ತು. ಮುಂದೆ ಹೋಗೇ ಬಿಟ್ರು. ಥೋ, ಪ್ರಭಾಕರ ಬಾರ ಮರಯ್ಯ, ಒಂಚೂರು ಇವನ್ನೆಲ್ಲ ಹಿಡ್ಕೊಳ. ಎಂಥ ಜನನ ನೀನ? ಬಂದೆ. ಕೇಂಡ ಎಂತ ಹೇಳಿದ್ರು? ನೀನು ಮಾಡ್ಕೊಳ್ಳಿ ಬರಲಂತೆ, ಅವನು ಹುಡುಕ್ತಾ ಬಂದಿದ್ರಂತೆ. ಇವ್ರು ಹೇಳ್ಬೇಕು, ನಾನು ನಂಬೇಕು. ನಂಗೆ ಆವಾಗ ಜ್ಞಾನ ಆಗಲ್ಲ. ಆತ ಸುತ್ತ ಕಡೆ ಬೇಲಿ ಆಗಿದೆ, ದನ ಹೆಂಗೆ ಒಳಗೆ ಬಂದು ಅಂತ ಕೇಳಬೇಕಿತ್ತು. ಎಂತ ಹೇಳ್ತಿದ್ರು ನೋಡಬೇಕಿತ್ತು. ಅಲ್ಲ, ನೀನು ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡ. ನಾ ಜ್ಞಾನ ಮಾಡಿದ್ದಷ್ಟೇ. ಅಲ್ಲಿ ಹಂಗೆ ಹುಡುಕ್ತಾ ಬಂದ್ರಲ್ಲ, ನೀಲೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ನಾನು ಆ ಕಡೆಗೆ ಈ ಮೊಬೈಲಲ್ಲೆಲ್ಲ ಬಂದು ಒಂಥರ ಅವಮಾನ ಆತಂಗಾತು ಅಂತ ನನಗೇನೋ ಹಾಗೆ ಗುಮಾನಿ ನೋಡು. ಥೋತ ಹೊಳ್ತು ಅನ್ನಿಸಿನ ಸಣ್ಣ, ಹಾಗೆಲ್ಲ ಹೇಳ್ಬೇಡಿ. ಅನಿಲ್ ಹಂಗೆ ಇದು ಮಾಡ್ಕೊಂಡವಲ್ಲ ಅವ. ಏನಪ್ಪ, ನನಗೇನೋ ಗುಮಾನಿ ಓತಾತದಲ್ಲ, ಎಷ್ಟು ದಿವ್ಸ ಮುಚ್ಚಿಡಕತ್ತದೆ? ಪ್ರೇಮ ತೆಗಿ ಅತ್ಲಾಗೆ. ಅದು ಎಂತಕ್ಕೆ ಹಂಗೆ ತಲೆ ಮೇಲೆ ಕೈ ಎತ್ಕೊ ಕುತ್ಕೊಂಡಿಯ? ಅವೇನು ಸಣ್ಣ ಬಾಲೇನೆ, ಬರ್ತಾನೆ. ಏನು ಒಂದು ದಿನ ಇಟ್ಟಿಡಿ, ಒಂದು ರಾತ್ರಿ ಒಂದು ಹಗಲು ಬರದೇ ಇದ್ರೆ ಹೌದಾ ತಲೆ ಬಿಸಿ ಮಾಡ್ಕೋಬೇಕು ಅಂತ. ಈಗ ಹೋಗಿ ಎಷ್ಟೊತ್ತಾತ ಬೇಕತ್ತಲ್ಲ. ಅದು ಗಂಡಸರು ಯಾರು ಸಿಕ್ಕ ಮಾತಾಡ್ತಾ ನಿಂತರೆ ಅವ್ರಿಗೆ ಇತ್ತಾಗಿನ ಪ್ರಪಂಚ ಇರಲ್ಲ. ಹಾಗೆ ಕಡೆಗೆ ವಾಪಸ್ಸೇ ಬಂದನ. ಇನ್ನು ಎಂತದ ಮಳೆನೂ ಜಾಸ್ತಿ ಆತಲ್ಲ, ಇನ್ನೆಂತ ಹೊಡೆಯೋದು ಅತ್ಲಾಗ ನಾಳೆನೇ ಹೊಡೆಯೋಣ ಅಂತ ಮಾಡಿದ್ನ. ಎಂತ ಮಾಡೋಣ? ನೀನು ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀನಿ ನೋಡೋಣ ಹೇಳ. ತಲೆ ಕೆಡ್ಸ್ಕೊಂಡೆ ಅಂತ ಮಾಡಲಿ ಪಾರತಕ್ಕ. ಹಳ್ಳ ಏನು ತುಂಬಿ ಹರಿತಾ ಇದೆ. ಚಾನರ್ದು ಹೇಳಿದೆ ಬೇಡ, ಹಳ್ಳ ದಾಟೋದು ಬೇಡ, ಈಚೆ ಕಡೆಯಿಂದನೇ ಹೋಗಿ ಒಂದು ಗಳಿಕೆ ಯಾರು ಬಿಟ್ಟು ಬರ್ತಾರೆ ಅಂತ. ಪಾಪಣ್ಣೆ ಬಿಟ್ಟು ಬರ್ತಿದ್ರು, ಅವರೇನಲ್ಲ ಅಂತ ಹೇಳ್ತಿರ್ಲ. ಇಲ್ಲ ಅನ್ನೋದಿತ್ತು. ಇವತ್ತು ನೀಡಿ ಪಾಪಣ್ಣವ್ರ ಮನೆಗೆ ಹೊಡೀರಿ, ಅವ್ರದ್ದು ಮುಗಿಸಿ ಆಚೆಗೆ ಹೋಗೋದೆ, ಒಂದಿನದಲ್ಲಿ ಏನಾಗ್ತದೆ ಇಲ್ಲ ಅಂತ ಹೇಳಿದ್ರಿ ಪಾರತಕ್ಕ. ಇಲ್ಲನ ಅನಿಲ್ಲ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಎಂಥಾರೊಂದು ಉಪಕಾರ ನಮ್ಮ ಕೈಲಾಗಿದ್ದು ಮಾಡಬೇಕು ಅಂತೇಳಿ ಹಂಗಂತ ಹೇಳ್ಕೊಂಡು ಬಂದಾರೆ. ಈಗ ಹಿಂಗೆ ಅಂದರೆ ಏನಂತ ಹೇಳೋಣ ನೋಡೋಣ. ಹೋಗಿದ್ದಾರೆ, ಇಷ್ಟೊತ್ತಿಗೆ ಹೋಗಿರ್ತಿದ್ರಪ್ಪ. ಹೊರಟೇನು ಸ್ವಲ್ಪ ಹೊತ್ತಾತ. ನೀವೇ ಹೇಳಿರಲ್ಲ ಇಷ್ಟೊತ್ತು ಬೇಕಾ ಒಂದು ಹಳ್ಳ ದಾಟಿ ಹೋಗೋಕ್ಕೆ? ಏನು ಗೊತ್ತಿ ಸಾಯದ್ ನಾನೀಗ ಅಂತ. ಅಲ್ಲೇ ನೀ ಮನೆಗೆ ಹೋಗಿ ಬಂದ, ಅಲ್ಲೇ ಆ ಹಳ್ಳ ಏನಾರು ನೀರು ಜಾಸ್ತಿ ಇದ್ದು ದಾಟಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಬಂದನೇನ? ಇಲ್ಲಿ ಬರೋಳು ಮನೆಗೆ ಬಂದೆ ಪಾರತಕ್ಕ, ಮನೆಗೆ ಬಂದಿದ್ದು. ಏನು ಗೊತ್ತಿ ಸಾಯ್ಲಿ, ಸಾದ್ರ ಮಾವಾಗ ಇವರು ಅಂದುಬಿಟ್ರೆ ಸೈ. ಎಷ್ಟೊತ್ತಿಗೆ ಸುದ್ದಿ ಹೇಳ್ತಾರೆ, ನಂಗೆ ನೋಡ್ಕಿ ಬರಬೇಕು ಅಂತ ಹೇಳ್ತಾನೆ ಇದ್ರು. ಎಷ್ಟೊತ್ತಿನೊಳಗೆ ಹಿಂಗಾಗಿದೆ. ಏನು ಗೊತ್ತಿ ಸಾಯ್ಲಿ ನಾನೀಗ. ಬರ್ತಾನೆ ಬರ್ತಿ ಎಲ್ಲಿಗೆ ಹೋಗ್ತಾನೆ? ನೀ ಯಾಕೆ ಹಿಂಗೆ ಮಾಡ್ತೀಯ ಪ್ರೇಮ? ನೀ ಭಾಳ ಧೈರ್ಯಸ್ಥೆ ಅಂತ ತಿಳ್ಕೊಂಡಿದ್ದೆ ಮರತೆ. ನೀನು ಹಿಂಗೆಯಾ? ಶಾರದಾ, ಮತ್ತೊಂದ್ಸತಿ ಫೋನ್ ಮಾಡ ನೋಡೋಣ. ಓ ದೇವ್ರೆ, ಇವರೊಬ್ರು ಯಾಕೆ ಹಿಂಗೆ ಮಾಡ್ತಾರಪ್ಪ? ಒಳಗೆ ಬಂದಾರು ಬರ್ತಾರ ಹೇಳೋಣ ಅಂದರೆ. ಫೋನ್ ಮಾಡಿದೆ, ಅವಾಗ ಮಾಡಿದೆ, ಈಗ ಮತ್ತೆ ಮಾಡೋಕ್ಕಂತ ನೋಡ್ತಿದ್ದೀನಿ, ಬಿಸಿ ಬರ್ತಾಯಿದೆಯಪ್ಪ. ಅವ್ರು ಯಾರ ಹತ್ರ ಮಾತಾಡ್ತಿದಾರೇನು ಅಲ್ಲ, ಅವರೇ ನಮಗೆ ಮಾಡ್ತಾ ಇದಾರೆ ಕಡೆಗೂ. ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ಹಾಂ ಹಂಗೆ ಮಾಡಿ. ನೀ ಎಂತ ಮಾಡ್ತಿದ್ದೆ ಒಳಗೆ? ಒಂದು ಲೋಟ ಕುಡಿಯೋಕ್ಕೆ ಅಂತಾರ ತತ್ತಿ ಏನು ಅದಕ್ಕೆ? ಬೇಡ ಪಾರತಕ್ಕ, ನಂಗೆ ಕುಡಿಯೋಕ್ಕೆ ಅಂತ ಬೇಡ. ಶೋ, ಯಾರಿಗೆ ಬೇಕ್ರಿ? ನಂಗೆ ಇವ್ರ ಮನೆಗೆ ಬರೋ ತನಕ ಜೀವದಲ್ಲಿ ಜೀವಿಲ್ಲ ಈಗ. ಅಲ್ಲ ಪಾಪಣ್ಣ,
ಈಗ ಮತ್ತೊಂದು ಸತಿ ಮನೆಗೆ ಹೋಗೋದುಂದೆ ಅಂತಕ್ಕ, ಹಿಂಗೆ ಸೀದಾ ಅಂಗಡಿ ಕಡೆನೇ ಹೋದ್ರೆ ಏನಾಗ್ತದೆ? ತಡಿ ಮನೆಗೆ ಹೋಗಿ ಒಂಚೂರು ಕೇಳ್ಕೊಂಡೇ ಹೋಗೋಣ. ಎಲ್ಲರೂ ಅನಿಲರ ಮನೆಗೆ ಹೋದರೆ ತಡಾಗೆ ಮತ್ತಿಲ್ಲಿ ಫೋನ್ ಮಾಡಿರ್ತಾನಲ್ಲ, ಅವಾಗ ಗೊತ್ತಾಗ್ತದಲ್ಲ. ಎಂಥದ ಮರೆ ಮತ್ತೆ ಹಿಂಗ್ಸ್ರಿಗೆಲ್ಲ ಗುಲ್ ಮಾಡ್ದಂಗೆ ಆಗ್ತದೆ. ನೋಡು, ಹಂಗಾರೆ ನಾ ಇಲ್ಲೇ ನಿಂತಿರ್ತೀನಿ, ಹೋಗಿ ಕೇಳ್ಕಿ ಬಾ, ಹೋಗು. ಅಯ್ಯೋ ದೇವ್ರೆ, ಇವರೆಂತಕ್ಕೆ ಹಿಂಗೆ ಮುಖ ಸಣ್ಣ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಎಂತ ಆತಪ್ಪ, ನಮಗೇನು ಗ್ರಾಚಾರ? ಹೋಗಿ ಹೋಗಿ ನಮ್ಮನೆ ಔಷಧಿ ಹೊಡಿಯೋಕ್ಕೆ ಬಂದಾಗಲೇ ಹೀಗೆಲ್ಲ ಆಗ್ಬೇಕಾ? ಅಯ್ಯೋ ದೇವ್ರೆ. ಓ ಪಾಪಣ್ಣ ಬಂದ. ಓ ಪಾಪಣ್ಣ, ಇವ್ರು ಬಂದ್ರಾ? ಎಲ್ಲಿಗೆ ಹೋಗಿದ್ರ? ಯಾಕೆ ಹಿಂಗೆ ಮಾಡ್ತಾರೆ? ಎಲ್ಲಿ ಮನೆಗೆ ಹೋದ್ರ? ಈಗ ಹಿಂಗೆ ಅಂತ ಹೇಳಿದ್ರ? ಅಯ್ಯೋ ದೇವ್ರೆ, ಇದಿಲ್ಲಿದ್ದು ಗೊತ್ತೇ ಇಲ್ಲ ನನಗೆ. ನಾನು ಯಾಕಾರೋ ಬಂದಪ್ಪ, ಎಂತ ಹೇಳೋದೀಗ? ಕೊಂಡಪ್ಪಣ್ಣ ಹೇಳ್ದಂಗೆ ಸೀದಾ ಅಂಗಡಿ ಕಡೆ ಹೋಗಾರು ಹೋದ್ನ? ಇಲ್ಲ ಪ್ರೇಮ, ಇವು ಬರಲ್ಲ, ನಾಗಪ್ಪ ಬರಲ್ಲ, ಅವೊಬ್ಬ ಎಲ್ಲಿ ಹೋಗೇನೆ ಏನೋ ಮಾರತಿ. ಎಂತ ಎಲ್ಲಿ ಹೋಗ್ಯಾರೆ ಅಂತ ಗೊತ್ತಿಲ್ಲ. ಇದು ಎಂತ ಅಂತ ನೋಡೋದಾನ? ಎಲ್ಲಿ ಹೋಗ್ಯಾರೆ ಅಂತ ಗೊತ್ತಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಯಾರ? ಅನಿಲರ ಮನೆಗೆ ಅಂತಾನೆ ಹೋಗಿದ್ದು. ಹಳ್ಳ ದಾಟಿದ್ರು ಎಂಥದ ಹಳ್ಳದಲ್ಲಿ ನೀರು ನಮ್ನೆ ಅದೇ. ಏನು ಗೊತ್ತಿ ಸಾಯದ್ದಾನ? ಎಲ್ಲ ಕೇಳಿ ನೋಡಿದ್ರೆ ಎಲ್ಲಿಗೆ ಹೋಗ್ಯಾರ ಪಾಪಣ್ಣ ಹಂಗಾರೆ? ಪ್ರೇಮ, ತಡಿ ಅಂಕ, ನಿಧಾನದಿಂದ ಕೇಳೋಣ. ಯಾಕೆ ಅಷ್ಟೇ ಯಾಕೆ ಹೆದರ್ತೀಯ? ನೋಡೋಣ, ಏನು ಆಗಲ್ಲ, ದೇವ್ರದ ನೀನು ಆಗಲ್ಲ, ಧೈರ್ಯ ತನಕ. ಸೊ ನೀ ಯಾಕೆ ಹಿಂಗಾಗಿ ಹೋದೆ ನೋಡೋಣ, ಹೇಳ ಪಾಪ. ನೀನು ಹಂಗೆ ಮಾತಾಡ್ತೀಯಲ್ಲ, ಎಲ್ಲಿಗೆ ಹೋಗ್ಯಾನೆ ಅಂತ ಗೊತ್ತಿಲ್ಲ ಅಂದರೆ ಎಂತದ ಈಗ? ಇಷ್ಟೊತ್ತು ಎಂತ ಮಾಡಿದ್ ನೀವ? ಅಂಗಡಿ ಹೋಗಿ ನಾನು ಹೋಗಿ ನೋಡ್ಕಿ ಬರೋಕ್ಕಾಗ್ಲನ? ಅಲ್ಲಿಗೆ ಹೋಗೋಣ ಅಂತಾನೆ ಹೋಗ್ತಾ ಇದ್ದು ಗುಂಡಪ್ಪಣ್ಣ ನಾನು. ಮತ್ತು ಇಲ್ಲಿಗೆ ಮಂಜುಳಕ್ಕೆ ಫೋನ್ಗಿನ ಏನಾರು ಮಾಡ್ಯಾರನೋ, ಅನಿಲರ ಮನೆಗೆ ಹೋದ್ ನಾನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾವು ಅಂಗಡಿಗೆ ಹೋಗ್ತೀವಿ, ಅಂಗಡಿಯಲ್ಲೇ ಹೋಗಿ ಕೂತಿರ್ಬೇಕು ಬಹುಶಃ. ಹಳ್ಳ ಎಲ್ಲ ದಾಟಕ್ಕೆ ಹೋಗಲೆ ಪ್ರೇಮ. ನಾನು ನೋಡಿದೆ, ಇಲ್ಲಿ ಹಳ್ಳ ಭಾಳ ತುಂಬ ಹರಿತಾ ಇದೆ. ಅವನಿಗೇನು ಜೀವಬಾಧೆ ಆಗ್ಯದ ಆ ಹಳ್ಳ ದಾಟಕ್ಕೆ? ವಾಪಸ್ ಎಲ್ಲ ಅಂಗಡಿಗೆ ಹೋಗ್ಯಾನೆ ಎಂಥದ? ನೀನು ಹಂಗೆ ಹೆದರಬೇಡ ಮಾರತಿ, ಸುಮ್ಮನಿರು, ನಾನು ಅಂಗಡಿಗೆ ಹೋಗಿ ಕರ್ಕೊಬತ್ತೀನಿ. ನಾನು ಬರ್ತೀನಿ ಅಂಗಡಿಗೆ. ನಾನು ಇಲ್ಲಿ ಕೂತ್ಕೊಂಡೆ ಅಂತ ಮಾಡಲಿ? ಯಾವ್ದಾರೆ ಮಾತ್ರ ಸ್ವಾಮಿ, ನನ್ನ ಕೈ ಬಿಟ್ಟ. ಪ್ರೇಮ ಹೋದನಂತಲ್ಲ ಸಾಲ್ದಾನೆ, ಮತ್ತೆ ನೀನೊಂದು ಎಂತಕ್ಕೆ ನೋಡೋಣಲ್ಲೇ? ಬಾ, ಇಲ್ಲೇ ಕೂತ್ಕ, ಕರ್ಕೊ ಬಂದ್ರೆ ಇಲ್ಲಿಗೆ ಕರ್ಕೊ ಬರ್ತಾನೆ, ಇಬ್ರು ಒಟ್ಟಿಗೆ ಹೋಗ್ಬೋದೆ. ಈಗ ಗುಂಡಪ್ಪಣ್ಣನ ಹತ್ರ ಹೇಳಿ ಒಂಚೂರು ಕಾರಲ್ಲೇ ಕರ್ಕೊಂಡು ಹೋಗ್ತಾರನ್ನು ಕೇಳಿ ನೋಡೋಣ. ಕರ್ಕೊಂಡು ಹೋಗ್ತಾರ ಅವ್ರು. ಬಾ, ನೀ ಇಲ್ಲಿ ಕೂತ್ಕ ಬಾ, ಯಾಕೆ ಹಿಂಗೆ ಮಾಡ್ತೀಯ? ನಿಲ್ ಹುಡುಗಿ ಗನಾಗಿದ್ದಿದ್ರೆ ಅವನೇ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದ. ಆದರೆ ಏನಿದಾಗಲೇ ಈಗ ಗುಂಡಪ್ಪಣ್ಣನ ಹತ್ರ ಹೇಳ್ತೀನಿ, ಹೋಗ್ಬೋದು ಇಬ್ರು. ಬಾ, ಇಲ್ಲಿ ಬಾ, ಕೂತ್ಕ ಬಾ. ಇಲ್ಲಿ ಈ ನಂಬರಿಗೆ ಈಗ ಕೊಟ್ಟಿಯೇ, ಈಗ ಸಾರ್ದ ನಂಬರ್, ಅದಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ರೆ ನಾವು ಯಾರಿಗೆ ಹೇಳದೆ? ತೆಗಿತೀವಿ, ಬೇಗ ಬರೋಕ್ಕೆ ಹೇಳಿ ಅಂತ ಹೇಳಿದ್ರೆ ನಾವು ಎಂತ ಹೇಳೋಕ್ಕಾಗ್ತದೆ? ನೀ ಇಲ್ಲೇ ಇರ, ಆ ಕಡೆಯಿಂದ ಯಾರ್ದಾರು ಫೋನ್ ಬಂದ್ರೆ ಮಾತಾಡೋಕ್ಕಾಗ್ತದೆ? ಬೇಡ ಪರತಕ್ಕ, ನಾ ಇರಲ್ಲ, ನಾ ಹೋಗ್ತೀನಿ, ಅವ್ರು ಎಲ್ಲಾದರೆ ನೋಡ್ತೀನಿ ಅಂತ ಮಿಕ್ಕಿ ಫೋನ್ ಬಂದರೆ ಹೇಳಿ, ತೆಗಿಯೋದು ಬೇಡ ಅವ್ರು ಬರ್ತಾರೆ ಅಂತ ಹೇಳಿ, ಎಷ್ಟು ಹೊತ್ತಾದರೂ ಬರ್ತಾರೆ ಅಂತ ಹೇಳಿ ಪರತಕ್ಕ, ತೆಗಿಯೋದು ಬೇಡ ಅಂತ ಹೇಳಿ. ಥೋ, ಇದು ಯಾಕೆ ಹಿಂಗೆ ಮಾಡ್ತದೆ ಇದೊಬ್ಬಳತ್ತ? ನಮ್ಮ ಪಾಪಣ್ಣ ಹಂಗಿದ್ದವನೆ. ಇಲ್ಲೊಂದು ಸರಿ ಎಂತ ಹೊರ್ತಿ ನೋಡಕ್ಕಂತ ಬಂದೇನ, ಅಲ್ಲಿಂದ ಹೋದವ ಸೀದಾ ಅಂಗಡಿಗೆ ಹೋಗಿ ಅದನ್ನು ಇಲ್ಲ ನೋಡ್ಕಿ ಬರ್ದೆ. ಅಂಗಡಿಲೂ ಇಲ್ಲದೆ ಇದ್ರೆ ಏನು ಗೊತ್ತಿ ಸಾಯೋದಪ್ಪ, ಏನು ಗ್ರಾಚಾರ ಕೆಟ್ಟದೆ ನಮ್ಮದು ಅಂತ ನೋಡೋದು. ನಾನು ಅದೇ ಧ್ಯಾನ ಮಾಡ್ತಾ ಇದ್ದೆ. ಹೋಗಿ ನಮ್ಮ ಔಷಧಿ ಹೊಡಿಯೋಕ್ಕೆ ಬಂದಿನ್ನೇ ಹಿಂಗೆಲ್ಲ ಆಗ್ಬೇಕಾ? ಭಾರತಿ, ನೀ ಸ್ವಲ್ಪ ಸುಮ್ಮನೆ, ನಮ್ಮ ಔಷಧಿ ಹೊಡೆಯೋದಿನ್ನೂ ಬೇಡ, ಯಾರು ಔಷಧಿ ಹೊಡೆಯೋದಿನ್ನೂ ಆಗೋದು ಬೇಡ. ಅವನಿಗೊಂದು ಏನು ಆಗದೆ ಇದ್ರೂ ಸಾಕು. ಏನಪ್ಪ, ಏನು ಆಗಲ್ಲ ಅಂತ ಹೆಂಗೆ ಹೇಳೋದ? ಮಂಜುಳಕ್ಕೂ ಹಾಗೆ ಬೇಜಾರು ಮಾಡ್ತಿದ್ರು.
ಫೋನ್ ಮಾಡೇನಂತೆ, ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತಲೂ ಹೇಳೇನಂತೆ. ಎಲ್ಲಿಂದ ಫೋನ್ ಮಾಡ್ದೆ ಹಂಗಾರೆ? ಓ, ನಾನು ಇದನ್ನು ಯೋಚನೆ ಮಾಡಲೇ ಇಲ್ಲ. ಮಂಜುಳಾ ಕೇಳ್ಯಾರೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡೇನಂತೆ. ಎಲ್ಲಿಂದ ಫೋನ್ ಮಾಡ್ದೆ ಹಂಗಾರೆ? ಸುಳ್ಳಲ್ಲ, ಪಾಪಣ್ಣನ ಹತ್ರ ಹೇಳಿದರೆ ಆತಿತ್ತು. ಇಂಥ ನಂಬರಿಂದ ಫೋನ್ ಮಾಡಿ ನೀನು ಕೆಲಸ ಮಾಡ, ಮಂಜುಳನ ಹತ್ರ ಯಾವ ನಂಬರಿಂದ ಫೋನ್ ಮಾಡಿದ್ದ ನೋಡಿ ಹೇಳಕ್ಕೆ ಹೇಳ. ಅವ್ರ ಮನೇಲಿ ಬುಳ್ಳಿ ಇರಬೇಕು, ಎಲ್ಲ ತೆಗೆದು ನೋಡಿ ಹೇಳ್ತದೆ. ಫಸ್ಟ್ ನೋಡೋಕೆ ಹೇಳ್ತೀನಿ ಯಾವ ನಂಬರಿಂದ ಫೋನ್ ಮಾಡಿದ್ದ ಅಂತ.